ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಇನ್ನೊಂದು ಬೇರೆ ಥರವಾದ ಡಿಸೈನನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಸಾರಿ ಅಮ್ಮನವ್ರಿಗೆ ಉಡಿಸ್ಬಿಟ್ಟು. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಏನಂದರೆ ನಿನ್ನೆ ಒಂದು ಬೇರೆ ಥರ ವಿಡಿಯೋವನ್ನು ಹಾಕಿದ್ದೆ, ನಾನು ಅಮ್ಮನವ್ರಿಗೆ ಸೀರೆ ಹಾಕಿದ್ದು. ಸೊ ಅದು ಸಹ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಯಾವುದೇ ಒಂದು ಅಮೌಂಟ್ ಕಟ್ಟಾಗಲ್ಲ ಸ್ನೇಹಿತರೆ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನಾನು ಹಾಕಿದ ತಕ್ಷಣ ನಿಮಗೆ ಬರ್ತವೆ. ಸೊ ನೋಟಿಫಿಕೇಷನಲ್ಲಿ ಬರುತ್ತೆ. ಅದು ನಿಮಗೆ ನಾನು ಯಾವುದೇ ವಿಡಿಯೋ ಅಡುಗೆದಾದರೂ ಆಗಲಿ ಅಥವಾ ಆ್ಯಕ್ಟಿವಿಟಿದಾರ ಆಗಲಿ ಅಥವಾ ಈ ಥರ ಲಾಗ್ಸರ ಆಗಲಿ ನಿಮಗೆ ಮೊದಲು ಬರ್ತಾವೆ. ಆ ಥರ ನೀವೇನಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ಹಾಗಾಗಿ ನನಗೂ ಒಂಥರ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಸೊ ಇವಾಗ ನೋಡಿ, ಇಲ್ಲಿ ನಾನು ಈ ಥರ ಇವತ್ತು ಬೇರೆ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಮ್ಮನವ್ರಿಗೆ. ಇದನ್ನಾದರೂ ಅಟ್ಲೀಸ್ಟ್ ಇದನ್ನು ನೋಡಬೇಕಾದ್ರೆ ಒಂದು ಲೈಕ್ ಮಾಡಿ ಅಥವಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಆದರೂ ತಿಳಿಸಿ. ಒಂದು ಕಮೆಂಟು, ಒಂದು ಲೈಕು ಅಥವಾ ಒಂದು ಸಬ್ಸ್ಕ್ರೈಬರ್ ಆಗೋದ್ರಿಂದ ನಮಗೂ ಖುಷಿ ಆಗುತ್ತೆ. ಜೊತೆಗೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡೋಕ್ಕೆ ಒಂದು ಪ್ರೋತ್ಸಾಹನೂ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಶೇರ್ ಮಾಡಿ. ಈಗ ಸ್ಟಾರ್ಟ್ ಮಾಡೋಣ ಅಂತೆ ಯಾವ ರೀತಿ ಉಡಿಸಿದ್ದೀನಿ ಸೀರೆ ಅಮ್ಮನವ್ರಿಗೆ ಅಂತಂದ್ಬಿಟ್ಟು. ಸೊ ಮೊದಲೇದಾಗಿ ನಾನಿಲ್ಲಿ ನಾನು ಹಿಂದಿನ ವಿಡಿಯೋಗಳನ್ನ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಹಿಂದ್ಗಡೆ ಭಾಗದಿಂದ ಏನು ಸೊಂಟಕ್ಕೆ ಸಿಗಿಸ್ತೀವಲ್ಲ ಅಲ್ಲಿ ಭಾಗದಿಂದ ಒಂದು 10 ನೆರಿಗೆಗಳು, 10ರಿಂದ 12 ನೆರಿಗೆಗಳನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ಮೀಟ್ರಷ್ಟು ಸೆರಗ ಹಾಕೋತೀವಲ್ಲ, ಸೆರಗಿನ ಭಾಗನ ನಾನು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ಯಾರು ನೋಡಿಲ್ಲ ಅಲ್ಲಿ ನೋಡ್ಕೊಳ್ಳಿ. ಈ ರೀತಿ ನಾನು ಮೊದಲೇ ಒಂದು ಡಬ್ಬ ಇಟ್ಕೊಂಡ್ಬಿಟ್ಟು, ಡಬ್ಬದ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡ್ಬಿಟ್ಟು, ಕಳಸದ ಚೆಂಬು ಇಟ್ಕೊಂಡ್ಬಿಟ್ಟು ಅದಕ್ಕೆ ಬ್ಲೌಸ್ ಹಾಕಿಬಿಟ್ಟು ಅಮ್ಮನವ್ರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಕೈಯನ್ನು ಜೋಡಿಸ್ಬಿಟ್ಟು. ಸೊ ಅದು ಹಿಂದಿನ ವಿಡಿಯೋದಲ್ಲಿ ಯಾರು ನೋಡ್ತೀರೋ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವಾಗ ತುಂಬ ಲೆಂತಿ ಆಗುತ್ತಂತ ಪದೇ ಪದೇ ಅದನ್ನೇ ಮಾಡ್ತಾಯಿಲ್ಲ. ಇವಾಗ ಏನು ಮಾಡಿದ್ದೀನಿ ಅಂದರೆ 10ರಿಂದ 12 ಏನು ನೆರಿಗೆಗಳನ್ನು ಮಾಡ್ಕೊಂಡಿದ್ದೀನಲ್ಲ ಸ್ನೇಹಿತರೆ, ಅದನ್ನು ಅಮ್ಮನ ಡಬ್ಬದ ಹಿಂಭಾಗದಿಂದ ತಗೊಂಡಿದ್ದೀನಿ ಆ ಕಡೆ ಈ ಕಡೆ. ಸೊ ಎಡಗಡೆ ಒಂದು ಕಾಲು ಭಾಗ ಬಿಟ್ಕೊಂಡ್ರೆ ಬಲಗಡೆ ನೀವು ಒಂದು ಮುಕ್ಕಾಲು ಭಾಗವನ್ನು ಸೀರೆನ ಬಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಬಿಟ್ಟಿದ್ದೀನಲ್ಲ ನೋಡಿ, ಇದನ್ನು ಈ ರೀತಿ ನೀವು ಬಿಟ್ಕೊಂಡ್ಬಿಟ್ಟು ಕರೆಕ್ಟಾಗಿ, ನಾನು ಇಲ್ಲಿ ಪಿನ್ ಹಾಕ್ಕೊಂಡಿಲ್ಲ, ನೀವು ಪಿನ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಈ ರೀತಿ ಮತ್ತೆ ಫೋಲ್ಡಿಂಗ್ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ. ಸೊ ಬಲಭಾಗಕ್ಕೆ ನಾನು ಮುಕ್ಕಾಲು ಭಾಗದ ಸೀರೆಯನ್ನು ಬಿಟ್ಟಿದ್ದೀನಿ ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು. ಎಡಭಾಗಕ್ಕೆ ಒಂದು ಕಾಲು ಭಾಗದಷ್ಟು ಸೀರೆನ ಏನು ನೆರಿಗೆ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಬಿಟ್ಕೊಂಡಿದ್ದೀನಿ. ನೀವು ನೆರಿಗೆ ಮಾಡ್ದಂಗೆ ಪಿನ್ ಹಾಕ್ಕೊಂಡ್ಬಿಟ್ರೆ ಅದು ಮತ್ತೆ ನಿಮಗೆ ಜೋಡಿಸ್ಕೊಳೋ ಅಷ್ಟು ಇರಲ್ಲ. ಸೊ ನಾನು ಪಿನ್ ಹಾಕ್ಕೊಳ್ಳಿಲ್ಲ, ಏನೋ ಅರ್ಜೆಂಟ್ ಇತ್ತು ಹಾಗೆ ಫೋಲ್ಡ್ ಮಾಡಿ ಬೇಗ ನಿಮಗೆ ತೋರಿಸೋಣ, ಬೇರೆ ಇನ್ನೂ ಕೆಲಸ ಇತ್ತು ಅಂತ ಜಸ್ಟ್. ಇನ್ನೇನು ಹಬ್ಬ ಸಮೀಪ ಬಂತಲ್ಲ ಸ್ನೇಹಿತರೆ, ನಿಮಗೂ ಹೆಲ್ಪ್ ಆಗಲಿ. ತುಂಬ ಜನಕ್ಕೆ ತುಂಬ ಆಸೆ ಇರುತ್ತೆ, ಅಮ್ಮನವ್ರಿಗೆ ಚೆನ್ನಾಗಿ ಸೀರೆ ಉಡಿಸ್ಬೇಕು, ಚೆನ್ನಾಗಿ ನಾವು ರೆಡಿ ಮಾಡಬೇಕು ಅಂತಂದ್ಬಿಟ್ಟು. ಸೊ ಅವರಿಗೆಲ್ಲ ಯೂಸ್ ಆಗಲಿ ಅಂದ್ಕೊಂಡ್ಬಿಟ್ಟು ಈ ರೀತಿ ನಿಮಗೆ ತೋರಿಸ್ತಿದ್ದೀನಿ ಹಬ್ಬಕ್ಕಿಂತ ಮುಂಚೆ. ಸೊ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಎಡಗಡೆ ಕಾಲು ಭಾಗದಷ್ಟು ಸೀರೆ ಬಿಟ್ಕೊಂಡಿದ್ದೀನಿ, ಆಮೇಲೆ ಬಲಗಡೆ ಮುಕ್ಕಾಲು ಭಾಗ ಬಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತಿದ್ದೀನಿ, ನಿಮ್ಮ ಕಡೆ ಫುಲ್ ಕಾಲಿದ್ರೆ ನೀವು ಏನು ಮಾಡಿರಿ ಸ್ನೇಹಿತರೆ, ಕಾಲನ್ನು ಇಟ್ಕೊಂಡ್ಬಿಟ್ಟು ಎಡಭಾಗದಲ್ಲಿ ತೊಡೆಯ ಮೇಲ್ಭಾಗದಿಂದ ಸೀರೆನ ತಗೊಳ್ಳಿ. ಇಲ್ಲಿ ತೊಗೊಂಡಿದ್ದೀನಲ್ಲ ನಾನು ಬಾಟ್ಲಿ ಮೇಲ್ಭಾಗದಿಂದ, ಬಾಟ್ಲಿ ಅಂದರೆ ಬಾಟ್ಲಿನ ಅದು ನಾನು ತೊಡೆ ಶೇಪಲ್ಲಿ ಕಟ್ಕೋಬೇಕು ಅಂದ್ಕೊಂಡ್ಬಿಟ್ಟು ತೊಡೆ ಸಲುವಾಗಿ ಅದನ್ನು ಕಟ್ಕೊಂಡಿದ್ದೀನಿ. ನಿಮಗೆ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಹತ್ರ ಫುಲ್ ಕಾಲು ಇಲ್ಲ, ಹಾಗಾಗಿ ಬರೀ ಮೊಣಕಾಲಿಂದ ಕೆಳಗಡೆ ಪಾದದವರೆಗೂ ಮಾತ್ರ ನನ್ನ ಹತ್ರ ಕಾಲಿರೋದ್ರಿಂದ ಇಲ್ಲಿ ನಾನು ತೊಡೆಯ ಮೇಲ್ಭಾಗದಿಂದ ಬಲಗಡೆ ಸೀರೆನ ತಗೊಂಡು ಕೆಳಗಡೆ ಬಿಟ್ಟಿದ್ದೀನಿ. ಇವಾಗ ಎಡಗಡೆ ಸೀರೆನ ಏನು ತೊಡೆ ಇರುತ್ತಲ್ಲ ಸ್ನೇಹಿತರೆ, ತೊಡೆಯ ಮೇಲ್ಭಾಗದಿಂದ ತಗೊಂಡ್ಬಿಟ್ಟು ನಂತರದಲ್ಲಿ ಅದನ್ನು ಕೆಳಭಾಗದಿಂದ ಮೇಲ್ಗಡೆ ನಾನು ಯಾವ ರೀತಿ ತೊಗೊಂಡಿದ್ದೀನಲ್ಲ ಆ ರೀತಿ ತೊಗೊಳ್ಳಿ. ಮೊದಲು ತೊಡೆ ಇಟ್ಕೊಂಡ್ಬಿಟ್ಟು, ಏನು ಕಾಲನ್ನು ಇಟ್ಕೊಳ್ರಿ, ಕಾಲು ಇಟ್ಕೊಂಡ್ಬಿಟ್ಟು ಏನು ತೊಡೆ ಭಾಗ ಬರುತ್ತೆ ತೊಡೆ ಭಾಗದಿಂದ ಬಲಗಡೆ ಬಿಟ್ಟಿರೋ ಸೀರೆನ ಮೇಲಿಂದ ತೊಗೊಂಡ್ಬಿಟ್ಟು ನಂತರದಲ್ಲಿ ಮೇಲಿಂದ ಕೆಳಗಡೆ ತೊಡೆಯ ಕೆಳಭಾಗದಿಂದ ಸೀರೆನ ಮತ್ತೆ ಮೇಲೆ ಈ ರೀತಿ ಹಾಕ್ಕೊಂಡ್ಬಿಟ್ಟು
ಈಗ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಲ್ಲ ಅದನ್ನು ನೋಡ್ಕೊಂಬಿಟ್ಟು ಆ ರೀತಿ ಹಾಕ್ಕೊಂಬಿಟ್ಟು ಇವಾಗ ಬಲಗಡೆ ಕಾಲನ್ನು ನೀವು ಈ ನೆರಿಗೆಗಳು ಏನು ಕಾಲ ಮೇಲೆ ಹಾಕ್ಕೋತೀರಲ್ಲ ಅದರಿಂದ ಈಗ ಕಾಲನ್ನೆಲ್ಲ ನೀಟಾಗಿ ಮುಚ್ಕೋಬೇಕಾಗುತ್ತೆ ಈ ರೀತಿ. ಸೊ ಈ ನೋಡಿ ನಾನು ಕೆಳಗಡೆ ಏನು ಇದು ಬಂದಿತ್ತಲ್ಲ ಬಾರ್ಡ್ರಿಂದ ಅಮ್ಮನವರು ಗೆಜ್ಜೆ ಹತ್ರ ಏನು ಬರ್ತಲ್ಲ ಅಲ್ಲಿ ನಾನು ಕರೆಕ್ಟಾಗಿ ಅದು ಶೇಪ್ ಕೂಡಲಿ ನಮ್ಮ ಕಾಲಿಂದ ಅಂದ್ಕೊಂಡ್ಬಿಟ್ಟು ಅಲ್ಲಿ ಬಾರ್ಡ್ರಿಂದ ನಾನು ಅಲ್ಲೊಂದು ಪಿನ್ ಅಥವಾ ಗುಂಡು ಪಿನ್ ಸಹಾಯದಿಂದ ಅಲ್ಲಿ ನಾನು ಕಾಲನ್ನು ಕರೆಕ್ಟಾಗಿ ಶೇಪಲ್ಲಿ ಮಾಡ್ಕೊಳ್ಳೋಕ್ಕೆ ಪಿನ್ ಹಾಕೋತಿದ್ದೀನಿ ಬಾರ್ಡ್ರಿಂದ ಇದು ಮಾಡ್ಕೊಂಬಿಟ್ಟು. ಆದರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿ ಬಾರ್ಡ್ರ್ ನೀಟಾಗಿ ಕೂಡುತ್ತೆ. ಈಗ ನೋಡಿ ಈ ರೀತಿ ಕೂಡಿಸ್ಕೊಂಡಾದ್ಮೇಲೆ ನಂತರ ಏನು ಮೇಲೆ ಇರ್ತಾವಲ್ಲ ಸ್ನೇಹಿತರೆ ನೆರಿಗೆಗಳು, ಆ ನೆರಿಗೆಗಳನ್ನ ಒಂದೊಂದಾಗಿ ನೀವು ನೀಟಾಗಿ ಜೋಡಿಸ್ಕೊಂಡು ಬಲಗಡೆ ಏನು ಕಾಲಿರುತ್ತಲ್ಲ ಬಲಗಡೆ ಇರೋ ಕಾಲನ್ನೆಲ್ಲ ನೀವು ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ತಾ ನೀವು ಬೇಕಾದರೆ ನಿಮ್ಗೆ ಕರೆಕ್ಟಾಗಿ ಕೂತಿಲ್ಲ ಅಂದರೆ ಅಲ್ಲಲ್ಲಿ ಗುಂಡು ಪಿನ್ ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ಜೋಡಿಸ್ಕೊಂಡು ಹೋಗ್ಬೋದು ನೆರಿಗೆ ಥರ. ಅಲ್ಲಿ ನಿಮಗೆ ಬಲಗಡೆ ಕಾಲು ಫುಲ್ ಕವರ್ ಆಗುತ್ತೆ. ಆಮೇಲೆ ಡಿಸೈನು ನಿಮಗೆ ಅಮ್ಮನವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡೋದ್ರಿಂದ. ನೋಡಿ ಈ ರೀತಿ ಮಾಡ್ಕೊಂಬಿಟ್ಟು ನಾನು ಇನ್ನೇನು ತೊಡೆ ಹಿಂಭಾಗಕ್ಕೆ ಸೈಡಲ್ಲಿ ಕರೆಕ್ಟಾಗಿ ಕೂಡಲಿ ಸೀರೆ ಅಂದ್ಕೊಂಬಿಟ್ಟು ಅಲ್ಲಿ ಒಂದೆರಡು ಗುಂಡು ಪಿನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಮಾಡ್ಕೊಂಡೆ ಬಲಗಾಲಲ್ಲಿ. ಈಗ ಎಡಗಾಲಲ್ಲಿ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಎಡಗಾಲಲ್ಲಿ ನೀವು ಮೊದಲೇ ಹೇಳಿದ್ನಲ್ಲ, ಎಡಗಾಲಲ್ಲಿ ಸೀರೆನ ತೊಡೆ ಮೇಲ್ಭಾಗದಿಂದ ಒಳಗಡೆ ಹಾಕ್ಕೊಳ್ಳಿ ಅಂದ್ಕೊಂಬಿಟ್ಟು ಈ ರೀತಿ ಹಾಕ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಹಿಂದ್ಗಡೆ ಒಂದು 2 ಮೀಟರ್ ಅಷ್ಟು ನಾನು ಸೆರಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ತೋರಿಸ್ತಿದ್ದೀನಲ್ಲ ಸ್ನೇಹಿತರೆ ಆ ಸೆರಗು. ಈಗ ಆ ಸೆರಗು ತೊಗೊಂಬಿಟ್ಟು ಏನು ಕಾಲಿದೆ ಅಲ್ಲ ಆ ಕಾಲಿನ ಮೇಲ್ಭಾಗದಿಂದ ಕಾಲು ಈ ರೀತಿ ಅಮ್ಮನವರು ಕಾಲ ಮೇಲೆ ಕಾಲು ಹಾಕ್ಕೊಂಡಂಗೆ ಅದನ್ನು ಪೊಸಿಷನ್ ತೊಗೊಂಬಿಟ್ಟು ಕಾಲಿನ ಮೇಲ್ಭಾಗದಿಂದ ಒಂದು ರೌಂಡ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಹಾಕ್ಕೋತಿದ್ದೀನಿ ನೋಡಿ ಈ ರೀತಿ ಮೇಲ್ಭಾಗಕ್ಕೆ ತೊಗೋಬೇಕು. ಕಾಲನ್ನು ಅಮ್ಮನವ್ರು ಕಾಲ ಮೇಲೆ ಕಾಲು ಹಾಕ್ಕೊಂಡಂಗೆ ಮಾಡಿಕೊಂಡು ಇಲ್ಲಿ ನಾನು ಫುಲ್ ಕಾಲು ಇಲ್ಲ ಅಲ್ಲ ಸ್ನೇಹಿತರೆ, ಹಂಗಾಗಿ ಪದೇ ನಾನು ಬಾಟ್ಲಿ ಕಟ್ಕೊಂಡಿದ್ದೀನಿ, ಅದು ಬೀಳ್ತಾ ಇದೆ. ನಿಮ್ಮ ಹತ್ರ ಫುಲ್ ಕಾಲಿದ್ರೆ ಅದು ಸಮಸ್ಯೆ ಇರಲ್ಲ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಕಾಲಿನ ಮೇಲ್ಭಾಗದಿಂದ ಅಮ್ಮನವ್ರ ಕಾಲ ಮೇಲೆ ಕಾಲು ಹಾಕಿಸ್ಬಿಟ್ಟು ಅದು ಕಾಲಿನ ಮೇಲ್ಭಾಗದಿಂದ ಒಂದು ರೌಂಡ್ ಸೀರೆನ ನಾನು ಮತ್ತೆ ಹಿಂಭಾಗಕ್ಕೆ ತೊಗೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ, ಸುತ್ಕೊಂಡ್ಬಿಟ್ಟು ಈ ರೀತಿ ಸುತ್ಕೊಂಡ್ಬಿಟ್ಟು ನಂತರದಲ್ಲಿ ನೀವು ಸೆರಗು ಏನಿರುತ್ತಲ್ಲ ಆ ಸೆರಗನ್ನ ನೀವು ಅಮ್ಮನವ್ರಿಗೆ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ವಿಡಿಯೋ ಮಾಡಬೇಕಾದ್ರೆ ಮೇಲ್ಗಡೆ ಕರೆಕ್ಟಾಗಿ ತೋರಿಸಿಲ್ಲ, ಬಟ್ ಇದು ಸೆರಗು ಮೇಲ್ಗಡೆ ಹಾಕ್ಕೊಂಬಿಡಿ. ಒಂದು ರೌಂಡು ಹಿಂದ್ಗಡೆಯಿಂದ ಒಂದು ರೌಂಡ್ 2 ಮೀಟ್ರ್ ಬಿಡಬೇಕು. 2 ಮೀಟ್ರ್ ಸೆರಗನ್ನು ಬಿಟ್ಬಿಟ್ಟು ಸೆರಗನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ, ಅಲ್ಲಲ್ಲಿ ಪಿನ್ ಹಾಕ್ಕೊಂಬಿಟ್ಟು ನಂತರದಲ್ಲಿ ಅದನ್ನು ಹಿಂಭಾಗದಿಂದ ತಗೊಂಬಿಟ್ಟು ಕಾಲಿಗೆ ಒಂದು ರೌಂಡ್ ಸುತ್ತಾಕೊಂಬಿಟ್ಟು ನಂತರ ಮೇಲೆ ಸೆರಗು ಹಾಕ್ಕೊಂಬಿಟ್ಟು ನಂತರ ಸೆರಗು ಹಿಂಭಾಗದಿಂದ ಮತ್ತೆ ಕ್ರಾಸ್ ಥರ ಮಾಡ್ಕೋತೀವಲ್ಲ ಸ್ನೇಹಿತರೆ, ಮುಂದ್ಗಡೆ ತುಂಬ ಉದ್ದ ಇರುತ್ತೆ ಸೆರಗು, ಹೀಗಾಗಿ ನೀವು ಹಾಗೆ ನಿಮ್ಮ ಸೆರಗು ಚಿಕ್ಕದಾಗಿದ್ದರೆ ಹಿಂದೆ ಹಾಗೆ ಬಿಡ್ಬೋದು. ಇಲ್ಲ ಅಂದರೆ ಹಿಂದ್ಗಡೆಯಿಂದ ತೊಗೊಂಬಿಟ್ಟು ಮುಂದ್ಗಡೆ ಈ ರೀತಿ ಕ್ರಾಸ್ ಮಾಡ್ಕೋತಿರ್ತೀರಲ್ಲ ಸೆರಗನ್ನು ನೀವು ಸೀರೆ ಉಡಿಸ್ಬೇಕಾದ್ರೆ. ಸೊ ಈ ರೀತಿ ನಾನು ಮಾಡ್ಕೊಂಡಿದ್ದೆ ನೋಡಿ, ಆ ರೀತಿ ಆದರೂ ನೀವು ಮಾಡ್ಕೊಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಇಲ್ಲಿ ಈ ಥರ ನಾನು ಸೆರಗನ್ನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಏನು ಮಾಡಬೇಕಂದ್ರೆ ನಾನು ಇಲ್ಲಿ ಪಿನ್ ಹಾಕಿದ್ನಲ್ಲ ಆ ಪಿನ್ ತೆಗೆದ್ಬಿಟ್ಟು ಕಾಲ ಹತ್ರ ಏನು ಸೆರಗು ತೊಗೊಂಡಿದ್ದೀನಲ್ಲ ಅಲ್ಲಿ ಪಿನ್ ತೆಗೆದ್ಬಿಟ್ಟು ಈಗ ಅದನ್ನು ಫುಲ್ ಕಾಲನ್ನು ನಾವು ಫಸ್ಟು ಕಾಲಿನ ಕಾಲನ್ನು ಮೊದಲು ಏನು ಬಾರ್ಡ್ರ್ ಇರುತ್ತಲ್ಲ ಸ್ನೇಹಿತರೆ, ಆ ಬಾರ್ಡ್ರಿಂದ ನಾವು ಕರೆಕ್ಟಾಗಿ ಗೆಜ್ಜೆ ಹಾಕ್ತೀವಲ್ಲ ಅಲ್ಲಿ ನಾವು ಕರೆಕ್ಟಾಗಿ 2 ಕಡೆ ಬಾರ್ಡ್ರ್ ಕರೆಕ್ಟಾಗಿ ಟೈಟಾಗಿ ಬರೋ ಥರ ಅಲ್ಲೊಂದು ಪಿನ್ ಹಾಕ್ಕೊಳ್ಳೋಣಂತೆ. ಪಿನ್ ಹಾಕ್ಕೊಂಡ್ಬಿಟ್ಟು ನಂತರ ಉಳಿದಿರೋ ಸೀರೆನೆಲ್ಲ ಕರೆಕ್ಟಾಗಿ ಕಾಲಿಗೆ ಫುಲ್ ಕಾಲು ಕಾಣಿಸ್ಲಾರ್ದಂಗೆ ಕವರ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ಸ್ವಲ್ಪ ಟೈಟಾಗಿ ಹಾಕಬೇಕು. ಸೊ ಇಲ್ಲಿ ಹಾಕ್ತಿದ್ದೀನಿ ನೋಡಿ, ಈ ರೀತಿ ನೀವು ಟೈಟಾಗಿ ಹಾಕಿಬಿಟ್ಟು ನಂತರ ಅಲ್ಲೇ ಸೀರೆಗೆ ಏನು ಬಲಗಾಲಿನ ಸೀರೆ ಇರುತ್ತಲ್ಲ ಆ ಸೀರೆದು ಒಂದು ಸ್ವಲ್ಪ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಟ್ಟು ಪಿನ್ ಹಾಕ್ಕೊಂಡ್ಬಿಟ್ರೆ ಆ ಕಾಲು ನಿಮಗೆ ಕೆಳಗಡೆ ಮತ್ತೆ ಜರುಗಲ್ಲ ಸ್ನೇಹಿತರೆ. ಇವಾಗ ಈ ರೀತಿ ಹಾಕ್ಕೊಂಡ್ಮೇಲೆ ಉಳಿದಿರೋ ಸೀರೆನೆಲ್ಲ ನೀಟಾಗಿ ಫೋಲ್ಡ್ ಥರ ಮಾಡಿಕೊಂಡು ಅದೇ ನೆರಿಗೆ ಥರ ಮಾಡ್ಕೊಳ್ಳಿ. ಅಲ್ಲಿ ನೆರಿಗೆ ಥರ ಮಾಡ್ಕೊಂಬಿಟ್ಟು ಅದನ್ನು ಫುಲ್ ಕಾಲು ಕವರ್ ಮಾಡ್ಕೊಂಬಿಡಿ. ಏನು ಹಿಂದ್ಗಡೆ ತೊಡೆ ಭಾಗ ಇರ್ತಲ್ಲ ಅಲ್ಲಿವರೆಗೂ ನೀವು ಅದನ್ನು ಕವರ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ.
ಅವಾಗೇನು ಕಾಣಿಸುತ್ತೆ ನಿಮಗೆ ಕಾಲಿನ ಭಾಗ ನೀಟಾಗಿ ಅಮ್ಮನವ್ರ ಕಾಲ ಮೇಲೆ ಕಾಲು ಹಾಕೊಂಡ ರೀತಿಯಲ್ಲಿ ನೀಟಾಗಿ ನಿಮಗೆ ಕಾಣಿಸುತ್ತೆ ಅದು. ಇವಾಗ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ನಾನು ಏನು ಸೆರಗಿದೆ ಅಲ್ಲ ಸ್ನೇಹಿತರೆ, ಈ ಚೆಸ್ಟ್ ಮೇಲೆ ಅದು ಸೆರಗನ್ನು ಕರೆಕ್ಟಾಗಿ ನಾನು ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನಾವು ಹೆಂಗೆ ನೇರಿಗೆಗಳನ್ನ ಯಾವ ರೀತಿ ಸ್ಪ್ರೆಡ್ ಮಾಡಿಕೊಂಡು ಕರೆಕ್ಟಾಗಿ ಸೆರಗನ್ನು ಸರಿ ಮಾಡ್ಕೋತೀವಲ್ಲ, ಆ ರೀತಿ ಈಗ ಸೆರಗು ಸಹ ನಾನು ನೀಟಾಗಿ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಹೇಳಿದ್ನೆಲ್ಲ ಸ್ನೇಹಿತರೆ, ನಿಮಗೆ ಮೊದಲೇ ಕೈ ಕಾಲುಗಳು ಸ್ವಲ್ಪ ನೀವು ಏನಾದ್ರು ಫಸ್ಟ್ ಟೈಮ್ ಇನ್ನೂ ತೊಗೊಂಡಿಲ್ಲ, ಕೈ ಕಾಲು ತೊಗೋಬೇಕು ಅನ್ನೋರಿದ್ದರೆ ಸ್ವಲ್ಪ ದೊಡ್ಡದಾಗಿರೋದು ಕೈ ಕಾಲು ತೊಗೊಳ್ಳಿ. ಆಮೇಲೆ ಕಾಲು ಅಷ್ಟೇ ಸ್ನೇಹಿತರೆ, ತೊಡೆ ಭಾಗದಿಂದ ಫುಲ್ ಕಾಲು ಬರುತ್ತಲ್ಲ, ಆ ಥರ ಕಾಲು ತೊಗೊಂಡ್ರೆ ನಿಮಗೆ ಈ ಥರ ಸೀರೆ ಉಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ನಾನು ಮಾಡಿದ್ನಲ್ಲ, ಬಾಟ್ಲಿಗೆ ಕಾಲನ್ನು ಕಟ್ಕೊಂಡ್ಬಿಟ್ಟು ಅದನ್ನು ತೊಡೆ ಥರ ಶೇಪ್ ಮಾಡ್ಕೊಂಡಿಲ್ಲ, ಆ ಥರ ಮಾಡ್ಕೋಬೇಕಾಗುತ್ತೆ. ಬೈ ಚಾನ್ಸ್ ನೀವು ಆಲ್ರೆಡಿ ನಿಮ್ಮ ಹತ್ರ ಈ ಥರ ಕಾಲುಗಳಿದ್ರೆ ಸ್ವಲ್ಪ ಚೆನ್ನಾಗಿದ್ದಾವೆ, ದೊಡ್ಡದಾಗಿ ಕೈ ಕಾಲಿದ್ದರೆ ಇನ್ನೂ ಸ್ವಲ್ಪ ದೇವರಿಗೆ ಉಡಿಸ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಸೀರೆ ಸೆರಗನ್ನು ಸರಿ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಏನು ಕಾಲು ಭಾಗ ಬಿಟ್ಕೊಂಡಿದ್ನಲ್ಲ ಸ್ನೇಹಿತರೆ, ಎಡಗಡೆ ಭಾಗದಿಂದ, ಸೊ ಅಲ್ಲೇನು ಮಾಡ್ತೀನಿ ಅಂದರೆ ಆ ನೇರಿಗೆಗಳಷ್ಟೇ ನಮಗೆ ನೀಟಾಗಿ ಕಾಣಿಸ್ಬೇಕು. ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಅಲ್ಲಿ ನೀಟಾಗಿ ಕಾಣಿಸ್ಬೇಕು. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಎಲ್ಲ ನೇರಿಗೆಗಳನ್ನ ಅಷ್ಟೇ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟು ಅಲ್ಲಿಗೊಂದು ಪಿನ್ ಹಾಕ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಇವಾಗ ಇವರು ಯಾರೋ ಈ ಭರತನಾಟ್ಯ ಮಾಡಬೇಕಾದ್ರೆ ಯಾವ ರೀತಿ ಅವ್ರದ್ದು ಚಿಕ್ಕದಾಗಿ ಫೋಲ್ಡಿಂಗ್ ಮೇಲೆ ನೆರಿಗೆ ಥರ ಇರುತ್ತಲ್ಲ, ಆ ಥರ ಅದು ಅಲ್ಲಿ ಕಾಣಿಸುತ್ತೆ ನಮಗೆ. ಸೊ ಹಾಗಾಗಿ ಏನು ಮಾಡಿರಿ ಅಂದರೆ ಜಸ್ಟ್ ನೇರಿಗೆಗಳನ್ನೆಲ್ಲ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟು ಅಲ್ಲೊಂದು ಪಿನ್ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಕಾಲಿನ ಭಾಗದ ಹತ್ರ ಏನು ಬಲಭಾಗದ ಕಾಲಿರುತ್ತಲ್ಲ ಅಲ್ಲಿಗೊಂದು ಪಿನ್ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಬಿಟ್ಟು ಇದನ್ನು ಈಗ ಕರೆಕ್ಟಾಗಿ ಒಂದೊಂದೇ ನೇರಿಗೆಗಳನ್ನ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಂದೊಂದು ನೇರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ ಇಲ್ಲಿ ಅದು ಇನ್ನೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ತುಂಬ ಈಸಿಯಾಗಿ ಆಗಿದೆ ಸ್ನೇಹಿತರೆ. 10ರಿಂದ 12 ನೇರಿಗೆ ಮಾಡ್ಕೊಳ್ಳೋದು, ಆಮೇಲೆ ಅದನ್ನು ಹಿಂಭಾಗದಿಂದ ತೊಗೊಂಬಿಟ್ಟು ಬಿಂದಿಗೆಯ ಅಥವಾ ಡಬ್ಬದ ಹಿಂಭಾಗದಿಂದ ತೊಗೊಂಬಿಟ್ಟು ಬಲಭಾಗಕ್ಕೆ ಮುಕ್ಕಾಲು ಭಾಗ, ಎಡಭಾಗಕ್ಕೆ ಕಾಲು ಭಾಗ ಬಿಟ್ಕೊಂಡು ಎಡಭಾಗದಲ್ಲಿ ತೊಡೆಯ ಮೇಲ್ಭಾಗದಿಂದ ತೊಗೋಬೇಕು. ಬಲಗಾಲಲ್ಲಿ ತೊಡೆಯ ಮೇಲ್ಭಾಗದಿಂದ ತಗೊಂಡು ಮೇಲ್ಭಾಗದಿಂದ ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ತೊಗೋಬೇಕಾಗುತ್ತೆ. ಸೊ ಇಷ್ಟು ಮಾಡ್ಕೊಂಬಿಟ್ರೆ ಆಮೇಲೆ ಸೆರಗನ್ನು ಹಾಕ್ಕೊಂಡು ಈ ಒಂದು ರೌಂಡ್ ಸೆರಗು ಹಾಕ್ಕೊಂಡ್ಬಿಟ್ರೆ ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಹೋಗುತ್ತೆ ಇದು. ನಿಮಗೆ ಬೇಕಾದ್ರೆ ಒಂದು ಸತಿ ನೀವು ಹಿಂದಿನ ದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಲ್ಲ ಇದನ್ನು ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ತುಂಬ ಏನು ಡಿಫಿಕಲ್ಟ್ ಏನಿಲ್ಲ ಸ್ನೇಹಿತರೆ, ತುಂಬ ಈಸಿಯಾಗಿದೆ ಇದು. ಆಮೇಲೆ ಹಾಗೆ ಲುಕ್ಕು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಹೇಳಿದ್ನಲ್ಲ ಸ್ನೇಹಿತರೆ, ನಿಮ್ಗೆ ಏನಾರು ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ ಅಂದರೆ ನೀವು ಇಲ್ಲ ನಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಅಂತ ಕಮೆಂಟ್ ಮಾಡಿದರೆ ನಿಮ್ಗೆ ಬೇಕಾದ್ರೆ ಇನ್ನೊಂದು ಸತಿನೂ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ನೇರಿಗೆಗಳನ್ನ ಕರೆಕ್ಟಾಗಿ ಇಲ್ಲಿ ಚಿಕ್ಕ ಚಿಕ್ಕ ನೇರಿಗೆಗಳಿದೆಯಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀಟಾಗಿ ನೇರಿಗೆಗಳು ಕಾಣಿಸ್ಲಿ ಅಂತ ಅಲ್ಲಿ ಗುಂಪಿನ ಸಹಾಯದಿಂದ ನಾನು ಅದನ್ನು ನೇರಿಗೆಗಳನ್ನ ಜೋಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇವಾಗ ನೋಡಿ ಆಲ್ಮೋಸ್ಟ್ ನಮ್ಮದು ಏನು ಸೀರೆದು ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಇನ್ನೇನು ಸ್ವಲ್ಪ ಸೆರಗು ಸರಿ ಮಾಡ್ಕೋಬೇಕು ಸ್ನೇಹಿತರೆ. ಸೆರಗನ್ನು ಸರಿ ಮಾಡ್ಕೊಂಬಿಟ್ಟು ಎರಡು ಕೈಗಳನ್ನು ಕರೆಕ್ಟಾಗಿ ಕೈಗಳು ಏನು ನಮಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಕರೆಕ್ಟಾಗಿ ನಾವು ಕೈಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಸೆರಗು ಸರಿ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಸೆರಗು ನೀವು ಯಾವ ರೀತಿ ಸೆರಗು ಮಾಡ್ಕೋತೀರಲ್ಲ ಸ್ನೇಹಿತರೆ, ಅದೇ ರೀತಿ ಸೆರಗು ಇದನ್ನು ಏನು ಒಂದೊಂದು ಈ ಥರ ಜೋಡಿಸ್ಕೊಂಡ್ಬಿಟ್ರೆ ನೇರಿಗೆಗಳನ್ನು ಜೋಡಿಸ್ಕೊಂಡು ನೀಟಾಗಿ ಸೊಂಟದ ಹತ್ರ ಕರೆಕ್ಟಾಗಿ ಟೈಟಾಗಿ ಹಿಡಿದ್ಬಿಟ್ಟು ಹಿಂದ್ಗಡೆಯಿಂದ ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಅದನ್ನು ನಿಮಗೆ ಅಲ್ಲಿ ಕರೆಕ್ಟಾಗಿ ಶೇಪ್ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲೊಂದು ಕೆಳಗಡೆ ಪಿನ್ ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗ್ ಫೋಲ್ಡ್ ಮಾಡಿದಾಗೆ, ಆ ಪಿನ್ನನ್ನು ನಾನು ಈಗೇನು ಬೇಕಾಗಲ್ಲ, ಕರೆಕ್ಟಾಗಿ ಅದು ಫೋಲ್ಡಿಂಗ್ ಕೂತಿದೆ. ಸೊ ಹಾಗಾಗಿ ಆ ಪಿನ್ನು ತೆಗಿತಿದ್ದೀನಿ. ನೀವು ಬೇಕಾದ್ರೆ ಹಾಗೆ ಬಿಡ್ಬೋದು, ಇಲ್ಲ ತೆಗೆದಾದ್ರೂ ತೆಗಿಬೋದು. ಇದು ಸೀರೆ ಸ್ಮೂತಾಗಿದೆ, ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಅದು ಏನು ಮತ್ತೆ ಹರಡಲ್ಲ ಅಂದ್ಕೊಂಡ್ಬಿಟ್ಟು ಅದು ಪಿನ್ನನ್ನು ತೆಗೆದಿದ್ದೀನಿ. ಇವಾಗ ಕರೆಕ್ಟಾಗಿ ಎಲ್ಲ ಏನು ಸೆರಗನ್ನು ಸರಿ ಮಾಡ್ಕೊಂಡಾದಮೇಲೆ ಒಂದು ದಾರ ತೊಗೊಂಡ್ಬಿಟ್ಟು ನೀವು ಇಲ್ಲಿ ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಈ ರೀತಿ ಏನಾದರೂ ಸೊಂಟದ ಪಟ್ಟಿ ಇದ್ದರೆ ಇದನ್ನು ತೊಗೊಂಡ್ಬಿಟ್ಟು ಕಟ್ಕೊಳ್ಳಿ. ನಾನು ಸೊಂಟದ ಪಟ್ಟಿ ಇನ್ನೊಂದು ಬೇರೆ ಮತ್ತೆ ಹಾಕ್ತೀನಿ ಅದ್ರ ಮೇಲೆ. ಜಸ್ಟ್ ನನಗೆ ಇಲ್ಲೊಂದು ಶೇಪಿಗೋಸ್ಕರ, ಸೊಂಟದ ಒಂದು ಶೇಪಿಗೋಸ್ಕರ ನನಗಿಲ್ಲಿ ಒಂದು ಕಟ್ಕೊಳಕ್ಕೆ ಬೇಕಾಗಿದೆ. ಹಾಗಾಗಿ ನಾನು ಇದನ್ನು ಕಟ್ತಿದ್ದೀನಿ. ನೀವು ಬೇಕಾದ್ರೆ ಒಂದು ದಾರನ ಕರೆಕ್ಟಾಗಿ ಶೇಪ್ ಮಾಡಿಕೊಂಡು ಅಲ್ಲಿ ಸೆರಗನ್ನು ಸರಿ ಮಾಡ್ಕೊಂಡಾದಮೇಲೆ
ಒಂದು ದಾರನ ಈ ರೀತಿ ಕಟ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಕಟ್ಕೊಂಡು ಇನ್ನೂ ಸ್ವಲ್ಪ ಮೇಲೆ ಎಲ್ಲ ನಾವು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಏನು ಅಮ್ಮನವ್ರದ್ದು ಬೇಗನೆ ರೆಡಿಯಾಗಿ ಹೋಗುತ್ತೆ. ಸೊ ಇವಾಗ ಕೈಗಳನ್ನು ಸರಿ ಮಾಡ್ಕೋತಾ ಇದ್ದೀನಿ. ಕೈಗಳು ಇಲ್ಲಿ ಜರುಗ್ತಾ ಇದ್ದಾವಲ್ಲ, ಸೊ ಹಾಗಾಗಿ ಏನು ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಸಹ ನಾನು ಗುಂಪಿನ ಸಹಾಯದಿಂದ ಕೈಗಳನ್ನು ಸಹ ಸರಿ ಮಾಡ್ಕೋತೀನಿ ಸ್ನೇಹಿತರೆ. ಇವಾಗ ಏನು ಸೀರೆ ಇರುತ್ತಲ್ಲ, ಸೈಡಲ್ಲಿ ಸೀರೆ ಬಂದಿರುತ್ತೆ, ಆ ಸೀರೆಗೂ ಮತ್ತು ಬ್ಲೌಸಿಗೂ ಸೇರಿಸ್ಬಿಟ್ಟು ಅಲ್ಲೊಂದು ಎರಡೆರಡು ಗುಂಪಿನನ್ನು ಹಾಕ್ಕೊಂಡ್ಬಿಟ್ರೆ ಅದು ಟೈಟಾಗಿ ಕೈ ಶೇಪಲ್ಲಿ ಕರೆಕ್ಟಾಗಿ ಕೂಡುತ್ತೆ. ಸೊ ಹಾಗಾಗಿ ಅಲ್ಲಿ ಸೈಡಲ್ಲಿ ನಾನು ಒಂದೆರಡು ಗುಂಪಿನ ತೊಗೊಂಬಿಟ್ಟು ಸೀರೆ ಅದು ಬ್ಲೌಸ್ ಇದೆಯಲ್ಲ, ಬ್ಲೌಸಿಗೂ ಮತ್ತು ಸೀರೆಗೂ ಅಲ್ಲಿ ಒಂದೆರಡು ಗುಂಪಿನಿಂದ ಅಟ್ಯಾಚ್ ಮಾಡಿ ಅದನ್ನು ಕೈನ ಕರೆಕ್ಟಾಗಿ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ ಸ್ನೇಹಿತರೆ. ಇದು ನೋಡೋಕ್ಕೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವೇನಾದರೂ ಇನ್ನೂ ಸ್ವಲ್ಪ ಪೀಠ ಏನಾದರೂ ಇದ್ದರೆ ಪೀಠದ ಮೇಲೆ ಇಟ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಸ್ವಲ್ಪ ಎತ್ತರ ಬರೋ ಪೀಠ ಬರುತ್ತಲ್ಲ, ಆ ಪೀಠದ ಮೇಲೆ ಈ ಅಮ್ಮನವ್ರು ಕೂಡಿಸಿಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ, ನಾನು ಎರಡು ಕೈನ ಸರಿ ಮಾಡ್ಕೊಂಡ್ಮೇಲೆ ಈ ಕೈಗಳು ಕಟ್ಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ತಿರೋದು, ಬಟ್ ಆಮೇಲೆ ಅದನ್ನು ಸರಿ ಮಾಡ್ಕೋಬೋದು ನೀವು. ಸೊ ಇವಾಗ ನಾನು ಸೊಂಟದ ಪಟ್ಟಿನ ಹಾಕೋತಿದ್ದೀನಿ ಸ್ನೇಹಿತರೆ. ಈ ರೀತಿ ಸೊಂಟದ ಪಟ್ಟಿ, ಆಮೇಲೆ ಒಡವೆ, ನಿಮಗೆ ಯಾವ್ಯಾವುದು ಒಡವೆ ಬೇಕೋ ಆ ಥರ ಒಡವೆ ಹಾಕ್ಕೊಂಡ್ಬಿಟ್ಟು ಮುಖಪದ್ಮ ಹಾಕ್ಕೊಂಡ್ಬಿಟ್ರೆ ನಾನು ಹಬ್ಬಕ್ಕಿಂತ ಮುಂಚೆ ತೋರಿಸೋದಲ್ಲ ಸ್ನೇಹಿತರೆ ಇವೆಲ್ಲ ವಿಡಿಯೋಸು. ಹಾಗಾಗಿ ಯಾವುದೇ ಮುಖವನ್ನು ಇಲ್ಲಿ ನಾನು ಅಮ್ಮನವರಿಗೆ ಹಾಕ್ತಾಯಿಲ್ಲ. ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ನಾನು ಜಸ್ಟ್ ನಿಮಗೆ ಸೀರೆಯನ್ನು ಯಾವ ರೀತಿ ಉಡಿಸ್ಬೇಕು ಅನ್ನೋದು ಮಾತ್ರ ತೋರಿಸ್ತಿದ್ದೀನಿ. ಸೀರೆ ಎಲ್ಲ ಉಡಿಸ್ಬಿಟ್ಟು ನಿಮಗೆ ಕಳಸಕ್ಕೆ ಏನೇನು, ಕೆಲವೊಬ್ಬರು ಅಕ್ಕಿ ಹಾಕ್ತಾರೆ, ಕೆಲವೊಬ್ಬರು ನೀರು ಹಾಕಿಬಿಟ್ಟು ಇಡ್ತಾರೆ. ಸೊ ನಿಮ್ದು ಯಾವ್ದು ಪದ್ಧತಿ ಇದೆ ಅದನ್ನು ನೀವು ಕಳಸಕ್ಕೆ ಹಾಕ್ಕೊಂಡು ಕಾಯಿನ ಇಟ್ಕೋಬೋದು. ಆಮೇಲೆ ಅಮ್ಮನವ್ರನ್ನ ಮುಖವಾಡವನ್ನು ಹಾಕೋಬೋದು. ಸೊ ನೋಡಿ, ಇದು ಇಷ್ಟ ಆದರೆ ಇವಾಗ ನೋಡಿ ಕಂಪ್ಲೀಟಾಗಿ ರೆಡಿ ಆಗೋಯ್ತು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದು ಕಡೆ ನೇರಿಗೆ ಎಲ್ಲ ಕಾಲ ಮೇಲೆಲ್ಲ ನೀಟಾಗಿ ಹರಡಿದೆ, ಇನ್ನೊಂದು ಕಡೆ ನೇರಿಗೆ ಬಂದುಬಿಟ್ಟು ಒಂಥರ ಅದು ಒಂದು ಶೇಪಲ್ಲಿ ಚೆನ್ನಾಗಿ ಕೂತಿದೆ ಕೆಳಗಡೆ. ಅಮ್ಮನವ್ರ ಕಾಲ ಮೇಲೆ ಕಾಲು ಹಾಕ್ಕೊಂಡ್ಬಿಟ್ಟು ನಮ್ಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ತುಂಬ ಸಿಂಪಲ್ಲಾಗಿರುತ್ತೆ. ತುಂಬ ಬೇಗನೆ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಬೇರೆದಕ್ಕೆ ಕಂಪೇರ್ ಮಾಡಿದರೆ. ಆಮೇಲೆ ಲುಕ್ಕು ಸಹ ನಿಮಗೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಾದ್ರು ಹಬ್ಬ ಮಾಡಿಬಿಡೋಣೇನೋ ಅನ್ನೋಷ್ಟು ಖುಷಿಯಾಗಿತ್ತು. ಅದನ್ನು ಉಡಿಸ್ದಾಗ ಅಷ್ಟು ನೀಟಾಗಿ ಬಂದಿತ್ತು ಸ್ನೇಹಿತರೆ. ತೆಗಿಯೋಕ್ಕೂ ಮನಸ್ಸು ಬರ್ತಿದ್ದಿಲ್ಲ ವಾಪಸ್ಸು, ಬಟ್ ಏನು ಮಾಡೋದು ತೆಗಿಲೇಬೇಕಲ್ಲ. ಸೊ ಹಾಗಾಗಿ ಉಡಿಸ್ಬಿಟ್ಟು ನಿಮಗೋಸ್ಕರ ನಮ್ಮ ವೀಕ್ಷಕರು ನೋಡಿಕೊಂಡು ಅವರು ಸಹ ಅವ್ರ ಮನೇಲಿ ಈ ರೀತಿ ಯಾರಿಗೆಲ್ಲ ಸೀರೆ ಉಡ್ಸೋಕ್ಕೆ ಬರಲ್ಲ ಅಥವಾ ಬೇರೆ ಥರ ಹೊಸ ಥರ ಉಡ್ಸೋಣಪ್ಪ, ಪದೇ ಪದೇ ಒಂದೇ ಥರ ಉಡಿಸಿ ಬೇಜಾರಾಗಿದೆ ಅಂದವರಿಗೆ ಈ ಥರ ಒಂಥರ ಹೊಸ ಥರ ಉಡಿಸ್ಲಿ ಅಂದ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನಾವು ಸ್ವಲ್ಪ ಎಫರ್ಟ್ ಹಾಕಿಬಿಟ್ಟು ನಾವು ವಿಡಿಯೋಸನ್ನು ಮಾಡಿರ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಅಷ್ಟೊಂದು ಎಫರ್ಟ್ ಹಾಕಿದ್ದಕ್ಕೆ ನಮಗೂ ಒಂದು ಪ್ರೋತ್ಸಾಹ ಅಂತ ಸಿಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಏನೋ ಅದು ಫ್ರೀ ಆಗಿರುತ್ತೆ, ನಿಮ್ಗೆ ಯಾವುದೇ ರೀತಿಯ ಅಮೌಂಟ್ ಏನು ಕಟ್ಟಾಗೋದಿಲ್ಲ. ಸೊ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಾವು ಹಾಕೋ ಎಲ್ಲ ವಿಡಿಯೋಗಳು ಫಸ್ಟ್ ನಿಮಗೆ ಬರುತ್ತವೆ ಸ್ನೇಹಿತರೆ. ಸೊ ನೀವು ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೋಬಹುದು. ಹಾಗೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ನಾನು ಪದೇ ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ ಅಂದರೆ ಅದು ಒಂದು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ಸ್ನೇಹಿತರೆ ಯೂಟ್ಯೂಬರು. ಸೊ ಆ ಟಾರ್ಗೆಟನ್ನು ರೀಚ್ ಆಗಬೇಕಂದ್ರೆ ಆದಷ್ಟು ತುಂಬ ಜನ ಸಬ್ಸ್ಕ್ರೈಬರ್ ಆದರೆ ನಮಗೂ ಅಲ್ಲಿ ಪ್ರೋತ್ಸಾಹನೂ ಸಿಗುತ್ತೆ, ಜೊತೆಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ಒಂದು ಮೋಟಿವೇಶನ್ ನಮಗೆ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಕೇಳ್ತಾ ಇರೋದು. ಸೊ ಫ್ರೀ ಆಗಿದೆಯಲ್ಲ, ಏನು ನಿಮ್ಗೆ ಖರ್ಚಾಗಲ್ಲ. ಸೊ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ, ಇವಾಗೆಲ್ಲ ಹಬ್ಬದ ಟೈಮು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಅವರು ಏನಾದರೂ ಹಬ್ಬಕ್ಕೆ ಪ್ರಿಪೇರ್ ಮಾಡ್ತಿದ್ರೆ ಈ ರೀತಿ ಸೀರೆ ಉಡಿಸೋದನ್ನು ಅವ್ರಿಗೂ ಇಷ್ಟ ಆದರೆ ಅವರು ಉಡಿಸ್ಲಿ. ಅವರು ಅಮ್ಮನವ್ರಿಗೆ ಸೀರೆ ಈ ಥರ ಉಡಿಸ್ಬಿಟ್ಟು ಅವರ ಹಬ್ಬನ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಲಿ. ಹಾಗೆ ಅಮ್ಮನವ್ರು ಈ ರೀತಿ ಉಡಿಸ್ಬಿಟ್ಟು ಅಮ್ಮನವ್ರನ್ನ ನೋಡಿ ಖುಷಿ ಪಡಲಿ ಅವರು ಸಹ. ಸೊ ಹಾಗೆ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಹಾಗೆ ಅವ್ರಿಗೂ ಸಹ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವ್ರಿಗೂ ಸಹ ಹೇಳಿ ಸ್ನೇಹಿತರೆ. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಬರ್ತೀನಿ ಸ್ನೇಹಿತರೆ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.